ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಧನಲಕ್ಷ್ಮಿ ರಾಘವೇಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಮ್ಮ ಮನೇಲಿ ಹೊಸ್ತಡ್ಕಿರೋದ್ರಿಂದ ಯಾವ ಥರ ನಾನ್ ವೆಜ್ ಮಾಡ್ತಾಯಿದ್ದೀವಿ ಅಂತ ನೋಡ್ಕೊಬರೋಣ ಬನ್ನಿ. ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ಸ್ವಲ್ಪ ಹೊತ್ತು ನೆನೆಸಿಟ್ಟಿದೆ. ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ, ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಆಗಲಿದೆ. ಈಗೊಂದು ಮಟನ್ ನೋಡ್ತಾ ಇದ್ದೀರಲ್ಲ, ಇದು ಮಟನ್. ನಾನು ಅರಿಶಿನ ಸ್ವಲ್ಪ ಉಪ್ಪು ಹಾಕಿ ನೆನೆಸಿಟ್ಕೊಂಡಿದ್ದೀನಿ. ಈಗ ಗೋಲ್ಡನ್ ಫ್ರೈ ಆಗಿದೆ. ಈಗ ಮಟನ್ ಹಾಕ್ಕೊಳ್ತೀನಿ. ತಿರ್ಸ್ಕೊಟ್ಟಿದ್ದೀನಿ. ಈಗ ನೋಡಿ, ಇದೊಂದು 5-6 ವಿಸಿಲ್ ಬರಲಿ, ಬೆಂದಮೇಲೆ ಮಸಾಲೆ ರುಬ್ಕೊಂಡಿರೋದನ್ನ ಹಾಕ್ಕೊಳ್ಳೋಣ. ಇದು ಚಿಕನ್ನು, ಉಪ್ಪು ಸ್ವಲ್ಪ, ಅರಿಶಿನ ಪುಡಿ ಸ್ವಲ್ಪ, ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಚಿಲ್ಲಿ ಪೌಡ್ರು, ಉಪ್ಪು, ಅರಿಶಿನ ಪುಡಿ ನೆನೆಸಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ 1/2 hour ನೆನೀಲಿ. ಇದು ಬಂದು ಫ್ರೈ ಮಾಡ್ಕೊಳ್ಳೋಣ. ಯಾವ ರೀತಿ ಮಾಡ್ತೀನಿ ತೋರಿಸ್ಕೊಡ್ತೀನಿ. ಈಗ ಮಟನ್ ಸಾಂಬಾರಿಗೆ ಏನೇನು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ನೋಡ್ಕೊಂಡು ಬರೋಣ ಬನ್ನಿ. ಮಟನ್ಗೆ ಚಿಲ್ಲಿ, ಪೆಪ್ಪರು ಮತ್ತು ಧನಿಯಾ ಪುಡಿ, ಮೆಣಸಿನ್ಕಾಯಿ, ಅರಿಶಿನ, ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸು, ಮೆಣಸಿನ್ಕಾಯಿ, ಸ್ವಲ್ಪ ಗಸಗಸೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕಾಯಿ ತುರಿ ಹಾಕ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಟ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಮಿಕ್ಸ್ ಮಾಡಿ ಈಗ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿಗೆ ಹಾಕ್ಕೊಳ್ತೀನಿ, ರುಬ್ಕೊಂಬರೋಣ. ಚಕ್ಕೆ, ಲವಂಗ, ಮೆಣಸು, ಈರುಳ್ಳಿ, ಬೆಳ್ಳುಳ್ಳಿ, ಧನಿಯಾ ಪುಡಿ, ಸ್ವಲ್ಪ ಗಸಗಸೆ ಹಾಕ್ಕೊಂಡಿದ್ದೀನಿ. ರುಬ್ಕೊಬ. ಈಗ ಸ್ವಲ್ಪ ಟೊಮೆಟೊ ಹಚ್ಕೊಂಡಿದ್ದೀನಿ, ಅದು ಹಾಕ್ಕೊಳ್ತಾ ಇದ್ದೀನಿ. ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ತೊಳೆದು ಇಟ್ಕೊಂಡಿದ್ದೀನಿ, ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಬರೋಣ. ವಿಸಿಲ್ ಬರ್ತಾ ಇದೆ. ವಿಸಿಲ್ ಬರ್ಸೋದು ಮಸಾಲೆ ರುಬ್ಕೊಂಬರೋಣ. ನೋಡಿ, ಮಸಾಲೆ ರುಬ್ಕೊಂಬಂದಿದ್ದೀನಿ. ಈಗ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಮಿಕ್ಸಿಗೆ ಹಾಕ್ಕೊಂಬಂದಿದ್ದೀನಿ. ಈಗ ಕುಕ್ಕರ್ಗೆ ಹಾಕ್ಕೊಳ್ಳೋಣ. ಕುಕ್ಕರಲ್ಲಿ ಬೇಯಿಸ್ತಿದ್ದೀನಲ್ಲ, ಅದು 5-6 ವಿಸಿಲ್ ಬಂದಿದೆ. ಈಗ ಇದು ಫ್ರೈ ಮಾಡ್ಕೊಳಕ್ಕೆ ಆಯಿಲ್ ಹಾಕಿ ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಈಗ ಸ್ವಲ್ಪ ಫ್ರೈ ಆಗಲಿ. ಚಿಕನ್ ಈಗ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದೀಗ ಕುಕ್ಕರ್ಗೆ ಹಾಕ್ಕೊಳ್ಳೋಣ. ಇಲ್ಲಿ ಚೆನ್ನಾಗಿ ಬೆಂದಿದೆ. ಚಿಕನ್ ಆಯ್ತು ಗೊತ್ತಾಗಿ ಇದೊಂದು 6-7 ವಿಸಿಲ್ ಕೂತ್ಕೊಂಡಿದ್ದೀನಿ. ದೊಡ್ಡ ಮಾಡಿದ್ದು ಡೈಲಿ. ಆಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಂಡು ಯಾವ ರೀತಿ ಫ್ರೈ ಮಾಡಿ ತೋರಿಸ್ಕೊಡ್ತೀನಿ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇದು ಮಿಕ್ಸ್ ಮಾಡಿದ್ದೀನಿ ಚೆನ್ನಾಗಿ. ಈಗ ಬಂದು ಒಂದು 5-6 ವಿಸಿಲ್ ಕೂಗಿಸ್ಕೊಳ್ಳೋಣ. ಮಟನ್ ಸಾಂಬಾರಿಗೆ ಮಸಾಲೆ ರುಬ್ಬಿರೋದನ್ನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮ್ಗೆ ಗಟ್ಟಿಗೆ ಬೇಕು ಅಂದರೆ ಗಟ್ಟಿಗೆ ಮಾಡ್ಕೋಬೋದು. ನಮ್ಮನೇಲಿ ಸ್ವಲ್ಪ ತೆಳುವೆ ಮಾಡ್ಕೊತಾರೆ, ರೈಸ್ಗೆ, ಮುದ್ದೆಗೆ ಆಗಲಿ ಅಂತ. ಎಲ್ಲ ಮಿಕ್ಸ್ ಆಯ್ತು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಅಂಟಿಸಿದ್ದೀನಿ. ಇದೊಂದು 4 ವಿಸಿಲ್ ಕೂಗ್ಕೊಂಡ್ಬರಲಿ. ಈಗ ಬಂದು ಕ್ಯಾಪ್ ಹಾಕ್ತಾಯಿದ್ದೀನಿ. ಒಂದು 4 ವಿಸಿಲ್ ಬರಲಿ. ನೋಡಿ, ಫ್ರೈಗೆ ಮಿಕ್ಸ್ ಮಾಡಿದ್ದೀನಿ ಚೆನ್ನಾಗಿ. ಸ್ವಲ್ಪ ಕುದಿ ಬಂದಿದೆ. ಒಂದು 2-3 ವಿಸಿಲ್ ಕೂಗಿಸ್ಕೊಂಬರೋಣ. ಈ ಕಡೆ ಮಟನ್ ಸಾಂಬಾರಿಗೆ, ಆ ಕಡೆ ಚಿಕನ್ ಫ್ರೈಗೆ ಇಟ್ಟಿದ್ದೀನಿ.
ವಿಸಿಲ್ ಬರಲಿ, ಇದು ಒಂದು 5 ವಿಸಿಲ್ ಬರಲಿ, ಅದೊಂದು 4 ವಿಸಿಲ್ ಬರಲಿ ಸಾಕು. ಯಾವ ರೀತಿ ಮಾಡ್ತೀನಿ ನೋಡ್ಕೊಂಬನ್ನಿ. ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮಗೆ ಯಾವ ರೀತಿ ವಿಡಿಯೋಸ್ ಬೇಕು ಅಂತ ಕಮೆಂಟಲ್ಲಿ ತಿಳಿಸಿ. ನೋಡಿ ಮಂಕಿ ಕುತ್ಕೊಂಡಿದೆ ಒಂದು. ನೋಡಿ ಇಲ್ಲಿ ಬರ್ತಿದೆ, ಇಲ್ಲಿ ಒಂದು ನೋಡಿ ವೈರ್ನ ಹಿಡ್ಕೊಂಡು ಆಡೋದು. ಜಂಪ್ ಮಾಡೋದು. ಹೈ 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 ಬರ್ತಿದೆ. ಮಟನ್ ಸಾಂಬಾರು ರೆಡಿ ಆಯಿತು. ಇಷ್ಟು ತೆಳು ಮಾಡಿದ್ವಿ ನಾನು. ಕುದಿಯಕ್ಕಿಟ್ಟಿದ್ದೀನಿ. ಸ್ವಲ್ಪ ಕಸ್ತೂರಿ ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ. ಸಾರು ಕುದಿಯಕ್ಕಿಟ್ಟಿದ್ದೀನಿ, ಕಸ್ತೂರಿ ಮೆಂತ್ಯ ಹಾಕಿದ್ದೀನಿ. ಇದು ಸ್ವಲ್ಪ ಕೊಬ್ಬಿದೆ, ಕೊಬ್ಬನ್ನ ಬೇಯಕ್ಕೆ ಹಾಕ್ಕೊಳ್ತಾ ಇದ್ದೀನಿ. 1-2 ಕುದಿ ಬಂದರೆ ಸಾಕು, ಬೆಂದು ಹೋಗ್ತದೆ. ಚೆನ್ನಾಗಿ ಮಿಕ್ಸ್ ಮಾಡಿದೆ. ಚಿಕನ್ ಫ್ರೈಗೆ 1-1.5 ಅಷ್ಟು ಟೊಮೆಟೊ ಹಚ್ಚಿಟ್ಕೊಂಡು, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಕರಿಬೇವು ಸೊಪ್ಪು ಯಾವ ರೀತಿ ಮಾಡ್ತೀನಿ ಅಂತ ಚಿಕನ್ ಫ್ರೈ ನೋಡ್ಕೊಂಬಂದು ಬನ್ನಿ. ಈಗ ಮಟನ್ ಕುದೀತಿದೆ, ನೋಡ್ತಾ ಇದ್ದೀರಲ್ಲ, ಕುದೀತಿದೆ ಮಟನ್. ಅದು ಬಂದು ಕೊಬ್ಬು ಹಾಕಿದ್ದೀರಲ್ಲ, ಅದು ಸ್ವಲ್ಪ ಬೇಯಬೇಕು. ಕುದಿದ್ರೆ ಚೆನ್ನಾಗಿ ಇದಾಗ್ಬಿಡ್ತೈತೆ. ನೋಡ್ತಾ ಇದ್ದೀರಲ್ಲ, ನೀವು ಯಾವ ರೀತಿ ಇದೆ ಕಮೆಂಟಲ್ಲಿ ತಿಳಿಸಿ. ನೀವು ಯಾವ ರೀತಿ ಮಾಡ್ತೀರಂತ ಕಮೆಂಟಲ್ಲಿ ತಿಳಿಸಿ. ಫ್ರೈ ಮಾಡೋಕ್ಕೆ ಇಟ್ಕೊತಾ ಇದ್ದೀನಿ, ಗ್ಯಾಸ್ ಆನ್ ಮಾಡಿದ್ದೀನಿ. ಈಗ ಸ್ವಲ್ಪ ಆಯಿಲ್ ಹಾಕ್ಕೊಳ್ತೀನಿ. ಫ್ರೈ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕ್ಕೊಳ್ತೀನಿ. ಸ್ವಲ್ಪ ಸಾಸು ಚಿಟ್ಟಂಡ್ಲಿ, ಇದು ಚಿಟ್ಟಂಡಿದೆ. ಈರುಳ್ಳಿ ಕರಿಬೇವು ಹಾಕ್ತಾ ಇದ್ದೀನಿ. ಈಗ ಚೆನ್ನಾಗಿ ಈರುಳ್ಳಿ ಬೆಂದಿದೆ. ಈಗ ಟೊಮೆಟೊ ಹಾಕ್ಕೊಳ್ತೀನಿ. ಈಗ ಟೊಮೆಟೊ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಹೊತ್ತು ಬೇಯಿಸಿ. ಈಗ ಟೊಮೆಟೊ ಚೆನ್ನಾಗಿ ಫ್ರೈ ಆಗಿದೆ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಈಗ ಚಿಕನ್ ಹಾಕ್ಕೊತಾ ಇದ್ದೀನಿ. ಇದು ಚಿಕನ್ನಲ್ಲಿರೋ ಎಣ್ಣೆ ಬಿಟ್ಟಿರೋದು, ಅದನ್ನೇ ಹಾಕೊಂಡಿದ್ದೀನಿ. ಸ್ವಲ್ಪ ಹೊತ್ತು ಬೇಯಲಿ. ವೆಜ್ಜು ಒಂದು ಮಸಾಲ, ಒಂದು ಪ್ಯಾಕೆಟ್ ಇಷ್ಟು ಹಾಕ್ಕೊಂಡೆ. ನೋಡಿ ಆಯಿಲ್ ಇತ್ತಲ್ಲ ಇದ್ರದ್ದು ಚಿಕನ್ದು, ಅದರಲ್ಲೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಈಗ ಆ್ಯಡ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡೋಣ. ನೀವು ಯಾವ ರೀತಿ ಮಾಡ್ತೀರಂತ ಕಮೆಂಟಲ್ಲಿ ತಿಳಿಸಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ಈಗ
ಆವಾಗಲೇ ಮ್ಯಾರಿನೇಟ್ ಮಾಡೋಕ್ಕೆ ಒಂದು ಚೂರು ಹಾಕ್ಕೊಂಡಿದ್ರಲ್ಲ, ಈಗ ಸ್ವಲ್ಪ ಹಾಕ್ಕೊಳ್ಳೋದು ಸಾಕು. ಪೌಡ್ರಲ್ಲೇ ಇರುತ್ತೆ ಅಂದ್ಕೊಳ್ತೀನಿ, ಜಾಸ್ತಿ ಬೇಡ. ಹಾಕ್ಕೊಂಡು ಇದು ಚೆನ್ನಾಗಿ ಬೇಯಿಸಿ ನಾನು ಚೂರು ಧನಿಯಾ ಪುಡಿ ಹಾಕ್ಕೊಳ್ತೀನಿ. ಒಂಚೂರು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ಕೊಳ್ತಾ ಇದ್ದೀನಿ. ಪುದೀನ ಸೊಪ್ಪು ಸ್ವಲ್ಪ, ಕೊತ್ತಂಬರಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 10 ನಿಮಿಷ ಫ್ರೈ ಆಗಲಿ. ಕ್ಲೋಸ್ ಮಾಡಿ ಒಂದು 10 ನಿಮಿಷ ಮಾಡ್ಕೊಳ್ಳೋಣ. ಸೌತೆಕಾಯಿ, ಈರುಳ್ಳಿ, ಮೊಟ್ಟೆ, ಇರು ಒಂದು ನಿಮಿಷ. ನಿಂಕು ಕೊಡ್ತೀನಿ, ಅಲ್ಲೇ ಇರಲಿ. ಇಕ್ಕು, ನಿಂಕು ಕೊಡ್ತೀನಿ. ಇಕ್ಕು ಅಲ್ಲ ಕೊಟ್ಟು ಇಟ್ಬಿಟ್ಟು ಕೊಡ್ತೀನಿ. ನಡಿ ಆ ಕಡೆ ನಡಿ. ಚಿನ್ನಿಗೆ ಮೊಟ್ಟೆ ಬೇಕಂತೆ ತಗೊಂಡಿದ್ದಾಳೆ. ಈಗ ಸಾಂಬಾರು ಬನ್ನಿ ಊಟ ಮಾಡಿರಂತೆ. ಫ್ರೈ ರೆಡಿ ಆಯಿತು. ಇದನ್ನು ಸರ್ವ್ ಮಾಡ್ಕೊಂಡು ಈಗ ಫ್ರೈ ಒಂಚೂರು ಹಾಕ್ಕೊಳ್ತಾ ಇದ್ದೀನಿ.